ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವಳ ಹೆಸರು ಮಮತಾ ಅಂತೇಳ್ಬಿಟ್ಟು, ವಯಸ್ಸು 37 ವರ್ಷ ಕಂಪ್ಲೀಟ್ ಆಗಿದೆ. ಊರು ಹೇಳೋದಿಲ್ಲ ಅಂತೇಳಿ ಹೇಳಿರೋದು. ಬಾಲ್ಗಳು ತುಂಬಾ ಟೈಟ್ ಇದ್ದಾವೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾಳೆ. ಇನ್ನು ಗಂಡ ನೋಡೋದಕ್ಕಷ್ಟೇನು ಚೆನ್ನಾಗಿಲ್ಲ, ಜೊತೆಗೆ ತೂತಿಗೆ ಸುಖನೂ ಸಹಿತ ಕೊಟ್ಟಿಲ್ಲ ಅಂತೇಳಿ ಹೇಳಿರೋದು. ಆಸೆ 30 ನಿಮಿಷ ಗುದ್ದಿಸಿಕೊಳ್ಳಬೇಕು ಅಂತೇಳಿ ತಿಳಿಸಿದ್ದಾಳೆ. ಜಾಗ ನೀವೇ ಹೇಳಿ ಅಲ್ಲಿಗೆ ಬಂದು ಎತ್ತಿ ಕೊಡುತ್ತೇನೆ ಅಂತೇಳಿ ಇದಿಷ್ಟು ಇವಳಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಫ್ರೆಂಡ್ಸ್, ಇವರ ಬಳಿರುವ ಮಾರುತಿ XL6 ಆಲ್ಫಾ ಪ್ಲಸ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ಇದರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಜೊತೆಗೆ ಇವರಿಗಾಗಿರುವ ಕೆಲವೊಂದು ಅನುಭವದ ಮಾತುಗಳನ್ನು ಸಹಿತ ಕೊಟ್ಟಿದ್ದಾಳೆ, ನೋಡ್ತಾ ಹೋಗೋಣ. ಮೊದಲನೇದು, ಮದುವೆ ಆದ ಹೊಸದರಲ್ಲಿ ಗಂಡ ಎಲ್ಲ ಆಸೆಗಳನ್ನು ಪೂರೈಸುತ್ತಾನೆ. ಆದರೆ ಯಾವಾಗ ಒಂದು ಮಗು ಆಗುತ್ತೋ ಅವತ್ತಿನಿಂದ ಆ ಒಂದು ಪ್ರೀತಿ ಅಂತಕ್ಕಂಥದ್ದು ಇರೋದಿಲ್ಲ. ಆ ಪ್ರೀತಿಯ ಹುಡುಕಾಟದಲ್ಲಿ ಹೆಣ್ಣು ಬೇರೆ ಗಂಡಸರ ಆಸರೆ ಬಯಸೋದು ಸಹಜ ಆಗಿರುತ್ತೆ. ಸೊ ನಾನು ಕೂಡ ಮಾಡ್ತಾ ಇರೋದು ಇದನ್ನೇ ಅಂತೇಳಿ ಹೇಳಿರೋದು. ದಯವಿಟ್ಟು ಹೆಂಡತಿಯನ್ನು ಕೊನೆಯ ತನಕ ಪ್ರೀತಿಸಿಕೊಂಡು ಸುಖವನ್ನು ಕೊಡ್ತಾ ಹೋಗಿ ಅಂತೇಳಿ ಇದಿಷ್ಟು ಇವಳ ಅನುಭವದ ಮಾತುಗಳನ್ನು ತಿಳಿಸಿದ್ದಾಳೆ. ಸೊ ಈ ಥರ ಸಂಬಂಧವನ್ನು ಬಯಸೋದಕ್ಕೆ ಮುಖ್ಯವಾದ ಕಾರಣ, ಗಂಡ ಮುಂಚಿನ ರೀತಿಯಲ್ಲಿ ಪ್ರೀತಿಯನ್ನು ಕೊಡ್ತಾ ಇಲ್ಲ, ಜೊತೆಗೆ ಸುಖವನ್ನು ಕೊಡ್ತಾ ಇಲ್ಲ ಅಂತೇಳಿ ರೀಸನ್ ಇಟ್ಕೊಂಡು ಈ ಸಂಬಂಧಕ್ಕೆ ಆಸೆ ಪಡುತ್ತಿದ್ದಾರೆ. ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಇನ್ನು ಈ ಥರ ಗಂಡಿನ ಆಲಿಂಗನ ಬೇಕು ಸಿಗುತ್ತಾ ಅಂತೇಳಿ ಸದ್ಯಕ್ಕೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿರೋದು. ಮೊದಲನೇದು, ಗಂಡನ ಹಾಗೆ ಪ್ರತಿಯೊಂದು ಆಸೆಯನ್ನು ತೀರಿಸ್ತಕ್ಕಂತಹ ಮಿಂಡ ಬೇಕು ಅಂತೇಳಿ ತಿಳಿಸಿದ್ದಾಳೆ. ಎರಡನೇದು, ಕರೆದಾಗ ಮನೆಗೆ ಬಂದು ಸುಖವನ್ನು ಕೊಡಬೇಕಾಗುತ್ತೆ. ಮೂರನೇದು, ಭಯ ಪಡ್ತಕ್ಕಂತಹ ವ್ಯಕ್ತಿಗಳು ಯಾವುದೇ ಕಾರಣಕ್ಕೆ ಬೇಡ ಅಂತೇಳಿ ಹೇಳಿರೋದು. ನಾಲ್ಕನೇದು, ತೂತಿ ನೋಡಿದ ತಕ್ಷಣ ಗೂಟ ನುಗ್ಗಿಸೋ ರಣಧೀರ ಬೇಕು ಅಂತೇಳಿ ತಿಳಿಸಿದ್ದಾಳೆ. ಇನ್ನು ಮಂಚದಲ್ಲಿ ಸತತವಾಗಿ 30 ನಿಮಿಷ ನೀರು ಬರುವಂತೆ ಕೇಯಬೇಕು ಅಂತೇಳಿ ಇದಿಷ್ಟು ಈ ಥರ ಗಂಡಿನ ಆಲಿಂಗನ ಬೇಕು ಅಂತೇಳಿ ತಿಳಿಸಿದ್ದಾಳೆ. ಸೊ ನೋಡಿ, ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಕೊನೆಯದಾಗಿ, ಇವರ ಬಳಿರುವ ಮಾರುತಿ XL ಆಲ್ಫಾ ಪ್ಲಸ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ಸೊ ಈ ಒಂದು ಕಾರಿನ ಓವರ್ ವ್ಯೂ ಬಂದುಬಿಟ್ಟು ರಿಜಿಸ್ಟ್ರೇಷನ್ ಇಯರು ಫೆಬ್ರವರಿ 2023 ಅಂತೇಳಿ ಹೇಳಿರೋದು. ಇನ್ಸೂರೆನ್ಸು ಥರ್ಡ್ ಪಾರ್ಟಿ ಮಾತ್ರ ಇದೆ. ಫ್ಯೂಯಲ್ ಟೈಪು ಪೆಟ್ರೋಲ್ ಸಪೋರ್ಟ್ ಕೊಡುವಂಥದ್ದು. ಸೀಟಿಂಗ್ ಕೆಪಾಸಿಟಿ 6 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನ್ನು 64,000 ಕಿಲೋಮೀಟರ್ ರನ್ ಆಗಿದೆ. RTO ಬೆಂಗಳೂರು. ಓನರ್ಶಿಪ್ ಮಾತ್ರ ಫಸ್ಟ್ ಓನರ್ ಆಗಿರೋದು. ಸೊ ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾಳೆ. ಫ್ರೆಂಡ್ಸ್, ಓವರಾಲ್ ಆಗಿ ಪ್ರೊಫೈಲ್ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಇವರ ಪರ್ಸ್ನಲ್ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.